ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನೋಡಿ ಸಿಂಪಲಾಗಿ ಒಂದು ಬುಟ್ಟ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಾಗಲಿ ಅಥವಾ ಯೂಟ್ಯೂಬ್ ಕಡೆಯಿಂದಾಗಲಿ ತುಂಬ ಜನ ಕೇಳುವಂಥದ್ದು ಏನು ಕಾಮನ್ ಕ್ವಶನ್ ಅಂತಂದರೆ, ಎಂಬ್ರಾಯ್ಡ್ರಿ ಈಸಿ ಇದೆಯಾ ಅಥವಾ ಕಷ್ಟ ಇದೆಯಾ, ನಾವು ಕಲಿಬಹುದಾ ಅಂತ ತುಂಬ ಜನ ಕೇಳ್ತೀರಾ. ಅದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಮೊದಲನೇದಾಗಿ ನೋಡಿ, ನಮಗೇನಾದರೂ ನಾವು ಟೈಲರಿಂಗ್ ಮಾಡ್ತಿದ್ದೀವಿ, ಇವಾಗ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಮಷಿನ್ ತೊಗೋಬೇಕು, ಕಲಿಬೇಕು ಅಂತ ಅಂದರೆ ನಿಮಗೆ ಆಲ್ರೆಡಿ ಟೈಲರಿಂಗ್ ಟಚ್ ಇರೋದ್ರಿಂದ ಇದು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಬೇಗನೆ ನಿಮಗೆ ಮಷಿನ್ ಬ್ಯಾಲೆನ್ಸ್ ಸಿಕ್ಬಿಡುತ್ತೆ, ಆಯಿತಾ. ಇಲ್ಲ ನಾವು ಯಾವುದೇ ರೀತಿ ಟೈಲರಿಂಗ್ ಟಚ್ ಇಲ್ಲ, ಹೊಸ್ದಾಗಿ ನಾವು ಕಲಿಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಅಂತಂದರೆ ನೀವು ಬೇಗ ಈಸಿಯಾಗೇ ನೀವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕಲ್ತ್ಕೊಳ್ಬೋದು. ನಾನು ಇದರಲ್ಲಿ ಪ್ರಾಕ್ಟೀಸ್ ಮಾಡಿರುವಂಥದ್ದು ಒಂದು 15 ದಿನ ಅಂದ್ಕೋಬೋದು ಅಷ್ಟೇ. ಅಂದರೆ ಯಾವುದೇ ರೀತಿ ಸ್ಟಿಚಸ್ನ ಪ್ರಾಕ್ಟೀಸ್ ಮಾಡಿಲ್ಲ. ಡೈರೆಕ್ಟಾಗಿ ಒಂದೊಂದು ಫ್ಲವರ್ನ ಹಾಕೋದು, ಒಂದು ಲೀಫ್ ಹಾಕೋದು, ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ದು. ಒಂದು 15 ದಿನದಲ್ಲೆಲ್ಲ ಆಲ್ರೆಡಿ ಒಂದು ನಾರ್ಮಲ್ ನನ್ನ ಬ್ಲೌಸ್ಗಳಿಗೆ ನಾನು ಸಿಂಪಲ್ಲಾಗಿರುವಂಥ ಡಿಸೈನ್ ಹಾಕೋದಕ್ಕೆ ಶುರು ಮಾಡಿದ್ದು. ಟೈಲರಿಂಗ್ ಮಾಡೋರಿಗೆ ಆಲ್ರೆಡಿ ಪವರ್ ಮಿಷಿನ್ ಆದರೆ ಆಲ್ರೆಡಿ ನಿಮಗೆ ಯಾವ ರೀತಿ ಪವರ್ ಮಿಷಿನ್ ಆಪ್ರೇಟ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇರುತ್ತೆ. ಅದಕ್ಕೆ ನೀವು ಎಂಬ್ರಾಯ್ಡ್ರಿ ಏನಾದ್ರು ಕಲಿತೀನಿ ಅದ್ರ ಜೊತೆಲಿ ಅಂತ ಅಂದರೆ ನಿಮಗೆ ಮಷಿನ್ ಮೋಟರ್ ಬ್ಯಾಲೆನ್ಸಿಂಗ್ ಬಂದಿರುತ್ತಲ್ವ, ಬರೀ ಇದು ಏನಿದ್ರು ರಿಂಗ್ ಮೂಮೆಂಟು, ನೀವು ಯಾವ ರೀತಿ ರಿಂಗ್ನ ಮೂವ್ ಮಾಡಬೇಕು, ಮತ್ತು ಇದಕ್ಕೆ ಯಾವುದೇ ರೀತಿ ಪ್ರೆಷರ್ ಫುಟು ಮತ್ತು ಹಲ್ಪಟ್ಟಿ ಇರುತ್ತಲ್ಲ, ಅದು ಯಾವುದೂ ಇರೋದಿಲ್ಲಲ್ಲ. ಅದು ರಿಂಗ್ ಮೂಮೆಂಟ್ ಅಂತೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಕಾಲಲ್ಲಿ ನಾವು ಬ್ರೇಕ್ ಬ್ಯಾಲೆನ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಕಲಿಬೇಕಾಗುತ್ತೆ ಅಷ್ಟೇ. ನಾರ್ಮಲ್ ಪವರ್ ಮಿಷಿನ್ ಅಲ್ವಾ, ಇದು ಕೂಡ ಪವರ್ ಮಿಷಿನು. ನೀವೇನೋ ಟೈಲರಿಂಗ್ ಮಾಡುವಂಥ ಮಷಿನು ಕೂಡ ಪವರ್ ಮಿಷಿನ್. ನನಗೆ ಆಲ್ರೆಡಿ ಆ ಪವರ್ ಮಿಷಿನ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ ಅಂತಂದರೆ ಈಸಿ ಇರುತ್ತೆ. ನಾರ್ಮಲಾಗಿ ನಾವು ಸ್ಟಿಚಿಂಗ್ ಮಾಡುವಂಥ ಟೈಮಲ್ಲಿ ಜಸ್ಟ್ ನಾವು ಕೈ ಮತ್ತು ಕಾಲು, ಅಂದರೆ ಒಂದು ಕಾಲಿಂದ ಎಕ್ಸಲೇಟ್ರ್ ಮೂವ್ ಮಾಡ್ತಾ ಮತ್ತು ಒಂದು ಕೈಯಲ್ಲಿ ಬಟ್ಟೆನ ಮೂವ್ ಮಾಡ್ತಾ ಇರ್ತೀವಿ, ಸ್ಟಿಚಿಂಗ್ ಮಾಡುವಂಥ ಬಟ್ಟೆನ. ಬಟ್ ಇದರಲ್ಲಿ ಏನಂತ ಅಂದರೆ, ಅದರಲ್ಲಿ ಒಂದು ಪಕ್ಷ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ತಿರುಗಿದ್ರೂ ಸಹ ಅಂತ ಏನು ವ್ಯತ್ಯಾಸ ಆಗೋದಿಲ್ಲ, ಆಯಿತಾ. ಬಟ್ ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂತ ಅಂದರೆ ನಿಮ್ಮ ಕಣ್ಣು ಅಲ್ಲೇ ಇರಬೇಕು, ಮತ್ತು ಮಂಡಿಯಲ್ಲೂ ಬ್ರೇಕ್ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು, ಮತ್ತು ಪಾದದಲ್ಲಿ ಎಕ್ಸಲೇಟ್ರ್ ಅಥವಾ ಪೆಡಲ್ನ ಮೂವ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಮತ್ತು ಕೈನೂ ಅಷ್ಟೇ, ನೀಡಲ್ಲು ಕೈ ಮೇಲೆ ಬರೋ ಚಾನ್ಸಸ್ ತುಂಬ ಇರುತ್ತಲ್ವ, ಆದಷ್ಟು ಅದ್ರ ಬಗ್ಗೆನೂ ಕೂಡ ರಿಂಗ್ ಮೂಮೆಂಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸ್ವಲ್ಪ ನಾರ್ಮಲ್ ಸ್ಟಿಚಿಂಗ್ಗೆ ಹೋಲಿಸ್ಕೊಂಡ್ರೆ ಎಂಬ್ರಾಯ್ಡ್ರಿ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಪ್ರಾಕ್ಟೀಸ್ ಆಗಿಬಿಟ್ರೆ ತುಂಬ ಈಸಿಯಾಗಿ ಎಂಬ್ರಾಯ್ಡ್ರಿನೂ ಸಹ ಮಾಡ್ಬೋದು. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ವೀಡಿಯೋನ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತಾಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತಾ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ರೀತಿಯಾಗಿ ವೀಡಿಯೋಸ್ ಬೇಕಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಿಮ್ಮ ಕಮೆಂಟ್ಗೆ ರಿಲೇಟೆಡ್ ಆಗಿರುವಂಥ ವೀಡಿಯೋಸ್ನೇ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ಇಲ್ಲೇನು ಲಡ್ಕನ್ ಮಾಡ್ತಾ ಇದ್ದೀನಲ್ವ, ಅದರ ಬ್ಲೌಸ್ ಎಂಬ್ರಾಯ್ಡ್ರಿನ ಸಹ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ, ಆಯಿತಾ. ಮತ್ತು ಅದೇ ಥರದ್ದು ಇನ್ನೂ ಒಂದು ಬ್ಲೌಸ್ನ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಬಟ್ ಅದನ್ನ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ. ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲೇ ಆ್ಯಡ್ ಮಾಡ್ತೀನಿ. ಹಾಗೆ ಎರಡನೇದಾಗಿ ಕಮೆಂಟ್ ಯಾವುದು ತುಂಬ ಬಂದಿರೋದು ಅಂತ ಅಂದರೆ, ನಮ್ಮ ಹತ್ರನೂ ಜಿಗ್ಜಾಗ್ ಮಷಿನ್ ಇದೆ, ಅದನ್ನು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ತುಂಬ ಜನ ಮಾಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಜನ ಕಾಲ್ ಮಾಡಿ ಕೂಡ ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಹಳೆ ಚಾನಲಲ್ಲಿ ಹಾಕಿದ್ದೀನಿ. ಬೃಂದಾವನ ಫ್ಯಾಷನ್ ಟೆಕ್ ಅಂತ ಏನು ಚಾನಲ್ ಇದೆ ನನ್ನದು, ಹಳೆ ಚಾನಲ್ಲು, ಅದರಲ್ಲಿ ನಾನು ಹಾಕಿದ್ದೀನಿ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳಿ. ಬಟ್ ಈ ಚಾನಲಲ್ಲಿ ಯಾವುದೇ ರೀತಿ ಆ ಥರ ವೀಡಿಯೋ ಹಾಕಿಲ್ಲ, ಆಯಿತಾ. ಖಂಡಿತ ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಈ ವಿಡಿಯೋ ಈಗ ನಿಮಗೆ ಯೂಸ್ ಆಗುತ್ತಾ ಇಲ್ಲ, ಯೂಸ್ ಆದರೆ
ಖಂಡಿತ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋನ. ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಎಂಬ್ರಾಯ್ಡ್ರಿ ಡಿಸೈನ್ ವೀಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್, ಬಾಯ್.